நமஸ்கார, நான் நிம் கமல்டியன். எனக்கு மலையாளம் அறியும், மலையாளிகளைப் போல मानवतेயும் அறியும். मेरे को हिंदी भी अच्छा आता है, हिंदी वाला से बात करने को भी अच्छा आता है. எனக்கு தமிழும் தெரியும், தமிழில் நல்லா பேசவும் தெரியும், தமிழில் சாமி கும்பிடவும் தெரியும். నాకు తెలుగును వస్తుంది, తెలుగు వాళ్ళతో ఎట్లా మాట్లాడాలని తెలుసు. తెలుగు వాళ్ళ ಥರ ಮನಸ್ಸು ಶುದ್ಧಿಗಾನೂ ఉంది. ನನಗೆ ಕನ್ನಡನೂ ಬರುತ್ತೆ, ಕನ್ನಡದವ್ರ ಥರ ದಿಟ್ಟ ಹೃದಯನೂ ಇದೆ, ಮಾನವೀಯತೆಯೂ ಇದೆ. ನಮಗೆಲ್ಲ ಭಾಷೆನೂ ಬರುತ್ತೆ, ನಾವೆಲ್ಲ ಭಾಷೆನೂ ಕಲ್ತ್ಕೊತೀವಿ. ನಮ್ಮ ಇಷ್ಟ, ನಮಗೆ ಬೇಕಾ ನಾವು ಕಲ್ತ್ಕೊತೀವಿ. ಐ ನೋ ಇಂಗ್ಲೀಷ್ ಆಲ್ಸೋ. I can talk in English. I can write in English. I have learnt English. It's my wish. ಅದು ನನ್ನ ಇಷ್ಟ ರೀ. ನನಗೆ ಬೇಕಾ ನಾನು ಕಲಿತೀನಿ. ನೀವು ಯಾರೀ ಬಂದು ಈ ಭಾಷೆ ಕಲಿ ಆ ಭಾಷೆ ಕಲಿ ಅಂತ ಹೇಳೋಕ್ಕೆ? ಏನಕ್ಕೆ ರೀ ನಾವು ಹಿಂದಿ ಕಂಪಲ್ಸರಿ ಕಲಿಬೇಕು? ಅದನ್ನು ಹೇಳ್ರಿ ಫಸ್ಟ್ ನೀವು. ನಾವೇನಕ್ಕೆ ಕಂಪಲ್ಸರಿ ಹಿಂದಿ ಕಲಿಬೇಕು? ನನಗೆ ಬೇಕಾ ನಾನು ಕಲಿತೀನಿ, ನನ್ನ ಇಷ್ಟ. ನಾನೇನು ಊಟ ಮಾಡಬೇಕು ಅಂತ ನೀವು ಯಾಕೆ ಹೇಳ್ತೀರಾ? ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ, ಇಲ್ಲ ನಾಳೆ ನಾವು ಹಿಂದಿಯವ್ರು ಚಪಾತಿನೇ ತಿನ್ನೋದು, ನೀವು ಚಪಾತಿ ತಿನ್ನಿ ಅಂದರೆ ನಾನು ತಿನ್ನೋಕ್ಕಾಗತ್ತಾ? ನೀವು ಹೇಳ್ತೀರಾ ನಾಳೆ. ಇವತ್ತು ಹೆಂಗೆ ಭಾಷೆನ ಸೈಡ್ಗೆ ಇಡ್ತೀರೋ ಅವತ್ತು ಅದನ್ನು ಹೇಳ್ತೀರಾ. ಬೇಡ ನೀವು ಅನ್ನ ತಿನ್ನಬೇಡಿ ಚಪಾತಿ ತಿನ್ನಿ ಅಂತೀರಾ, ಸಾಂಬಾರು ತಿನ್ನಬೇಡಿ ದಾಲ್ ತಿನ್ನಿ ಅಂತೀರಾ, ಬೋಂಡಾ ತಿನ್ನಬೇಡಿ ಸಮೋಸ ತಿನ್ನಿ ಅಂತೀರಾ. ಗ್ಯಾರಂಟಿ ಹೇಳ್ತೀರಾ. ಇಲ್ಲ ನೀವು ಶರ್ಟು ಪಂಚೆ ಕಟ್ಟಬಾರ್ದು, ನಮ್ಮ ಥರ ಜುಬ್ಬಾ ಪೈಜಾಮ ಹಾಕಬೇಕು ಕಂಪಲ್ಸರಿ ಅಂತೀರಾ. ನಾವು ಮಾಡೋಕ್ಕಾಗತ್ತಾ? ನಮ್ಮ ಕಲಾಚಾರ, ನಮ್ಮ ಭಾಷೆ, ನಮ್ಮ ಇಷ್ಟ. ನಮ್ಗೆ ಹಿಂದಿ ಕಲಿಬೇಕು ಅಂದರೆ ನಾವು ಕಲಿತೀವಿ, ನಿಮಗೆ ಕನ್ನಡ ಕಲಿಬೇಕು ಅಂದರೆ ನೀವು ಕಲೀರಿ. ನಾವೇನು ಬಂದು ನಿಮ್ಮನ್ನು ಫೋರ್ಸ್ ಮಾಡ್ತಾ ಇಲ್ವಲ್ಲ ನೀವು ಕನ್ನಡ ಕಂಪಲ್ಸರಿ ಕಲಿಬೇಕು ಅಂತ. ನೀವೇನಕ್ಕೆ ಹಿಂದಿ ಕಲಿಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಅದ್ರ ಒಳ ಅರ್ಥ ನಮಗೆ ಗೊತ್ತಿದೆ. ನಾಳೆ ದಿವಸ ಎಲ್ಲ ನೀವು ಹಿಂದಿಯವ್ರನ್ನ ಇಲ್ಲಿ ಕಳಿಸ್ಬಿಟ್ಟು ಅವ್ರಿಗೆ ಹಿಂದಿ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಈಗಲೇ ಆಲ್ರೆಡಿ ಗಲಾಟೆಗಳಾಗ್ತಾಯಿದೆ ಹಿಂದಿಯವ್ರ ಮೇಲೆ ಮಾತಾಡೋದ್ರನ್ನ. ಅದಕ್ಕೆ ನೀವು ಹಿಂದಿ ಕಲೀರಿ ಅಂತ ಇದ್ರೆ. ಯಾಕಂದ್ರೆ ನಾವು ಹಿಂದಿ ಕಲ್ತ್ರೆ ಅವ್ರ ಹತ್ರ ಈಸಿಯಾಗಿ ವ್ಯವಹಾರ ಮಾಡ್ಬೋದು. ಅವ್ರು ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಹಿಂದಿ ಕಲಿಬೇಕಾ? ನಾವೇನು ಭಾಷೆ ಕಲಿಬೇಕು, ನಾವೇನು ತಿನ್ನಬೇಕು, ನಾವು ಯಾವ ದೇವ್ರನ್ನ ಮುಗಿಬೇಕು, ನಾವು ನಮ್ಮ ಕಲಾಚಾರ, ನಾವೇನು ಬಟ್ಟೆ ತೊಡಗಬೇಕು ಅದು ನಮಗೆ ಗೊತ್ತಿದೆ. ನೀವು ಯಾರು ಅದನ್ನು ಹೇಳೋಕ್ಕೆ? ನಾಳೆ ದಿವಸ ನೀವು ಅದನ್ನು ಹೇಳ್ತೀರಾ. ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಭಾಷೆ ನಮಗೆ ದೊಡ್ಡದು, ನಮಗೆಲ್ಲ ಭಾಷೆನೂ ಬರುತ್ತೆ. ಬೆಂಗಳೂರವ್ರಿಗೆ, ಕರ್ನಾಟಕದವ್ರಿಗೆ, ನಮಗೆ ಯಾರೇ ಬಂದರೂ ಪ್ರೀತಿಸೋ ಅಂಥ ಹೃದಯ ಇರೋ ಅಂಥವ್ರು ನಾವು. ನಮಗೆ ಗೊತ್ತಿದೆ. ದಯವಿಟ್ಟು ನೀವು ಯಾವುದೇ ಇದು ಮಾಡೋಕ್ಕೆ ಹೋಗ್ಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.